ರಾಮ ಮಂದಿರ ಸ್ಫೋಟ ಮಾಡುವುದಕ್ಕೆ ಪ್ಲಾನ್ ಮಾಡಿದವನನ್ನ ಗುಜರಾತ್ನ ಎಸ್ಟಿಎಫ್ ತಂಡ ಬಂಧಿಸಿದೆ. ಕೋರ್ಟ್ಗೆ ಹಾಜರುಪಡಿಸಿ 10 ದಿನಗಳ ಕಾಲ ವಶಕ್ಕೆ ಪಡೆದುಕೊಂಡಿದೆ. ತೀವ್ರ ವಿಚಾರಣೆ ನಡೆಸ್ತಾ ಇರುವ ಅಧಿಕಾರಿಗಳಿಗೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಶಂಕಿತ ಉಗ್ರ ಬಾಯ್ಬಿಟ್ಟಿರೋ ಸತ್ಯವಾದರೂ ಏನು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಸ್ಫೋಟಕ್ಕೆ ಸಜ್ಜಾಗಿದ್ದವ ಅರೆಸ್ಟ್. ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟ ಅಬ್ದುಲ್ ರೆಹಮಾನ್. ಅಯೋಧ್ಯೆ ರಾಮ ಮಂದಿರ ಅದೆಷ್ಟು ಶತಮಾನಗಳ ತಪಸ್ಸಿನ ಫಲ. ಆದರೆ ಅದೇ ರಾಮ ಮಂದಿರದ ಮೇಲೆ ದಾಳಿ ನಡೆಸಲು ಸ್ಕೆಚ್ ಹಾಕಿದ್ದ ಶಂಕಿತ ಉಗ್ರನನ್ನ ಎಟಿಎಸ್ ಅಧಿಕಾರಿಗಳು ಈಗಾಗಲೇ ಬಂಧಿಸಿದ್ದಾರೆ. ಭಯೋತ್ಪಾದಕ ಸಂಘಟನೆಯೊಂದಿಗೆ ಸಂಬಂಧ ಹೊಂದಿದ್ದ 19 ವರ್ಷದ ಅಬ್ದುಲ್ ರೆಹಮಾನ್ನ ಹರಿಯಾಣದ ಫರೀದಾಬಾದ್ನಲ್ಲಿ ಬಂಧಿಸಲಾಗಿದೆ. ಅರೆಸ್ಟ್ ಮಾಡಿ ತನಿಖೆ ನಡೆಸುತ್ತಿರುವ ಅಧಿಕಾರಿಗಳ ಮುಂದೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ರಾಮ ಮಂದಿರ ದಾಳಿಗೆ ಐಎಸ್ಐ ಪ್ಲಾನ್. 19 ವರ್ಷದ ಅಬ್ದುಲ್ ರೆಹಮಾನ್ ಉತ್ತರ ಪ್ರದೇಶದ ಫರೀದಾಬಾದ್ ಮೂಲದವನು ಎಂದು ತಿಳಿದುಬಂದಿದೆ. ಮಾಂಸದ ಅಂಗಡಿ ಇಟ್ಕೊಂಡಿದ್ದ ಅಬ್ದುಲ್ ಆಟೋ ಕೂಡ ಓಡಿಸುತ್ತಿದ್ದನೆಂಬುದು ತಿಳಿದುಬಂದಿದೆ. ಈತನನ್ನ ಪಾಕಿಸ್ತಾನದ ಇಂಟರ್ ಸರ್ವೀಸಸ್ ಇಂಟೆಲಿಜೆನ್ಸ್ ರೆಡಿ ಮಾಡಿತ್ತು ಎನ್ನಲಾಗಿದೆ. ಇನ್ನು ಹಲವು ದಿನಗಳಿಂದ ರಾಮ ಮಂದಿರದ ಮೇಲೆ ದಾಳಿ ಮಾಡುವುದಕ್ಕೆ ಐಸಿಸ್ ಪ್ಲಾನ್ ಮಾಡಿತ್ತು ಅನ್ನೋ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಬಂಧಿತ ಅಬ್ದುಲ್ ರೆಹಮಾನ್ಗೆ ಹಲವು ಇಸ್ಲಾಮಿಕ್ ಸಂಘಟನೆಗಳೊಂದಿಗೆ ಸಂಪರ್ಕವಿತ್ತು ಎಂಬುದು ತಿಳಿದುಬಂದಿದೆ. ಕಳೆದ ವರ್ಷ ಜನವರಿ ವೇಳೆ ರಾಮ ಮಂದಿರ ಸುತ್ತಮುತ್ತ ಸುತ್ತಾಡಿದನಂತೆ ಅಬ್ದುಲ್ ರೆಹಮಾನ್. ದೇವಾಲಯದ ಸುತ್ತ ಹಲವು ಬಾರಿ ರೌಂಡ್ಸ್ ಹಾಕಿದ್ದಾನೆಂದು ತಿಳಿದುಬಂದಿದೆ. ದೇಗುಲದ ಬಳಿ ಸಿಕ್ಕ ಮಾಹಿತಿಯನ್ನ ಐಸಿಸ್ನೊಂದಿಗೆ ಹಂಚಿಕೊಂಡಿದ್ದಾನೆಂದು ತಿಳಿದುಬಂದಿದೆ. ಅಷ್ಟೇ ಅಲ್ಲ, ಹರಿಯಾಣದ ಫರೀದಾಬಾದ್ನಲ್ಲಿ ತನ್ನ ಸಹಚರರನ್ನ ಭೇಟಿಯಾಗಿ 2 ಹ್ಯಾಂಡ್ ಗ್ರೆನೇಡ್ಗಳನ್ನ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಯೋಚಿಸಿದಂತೆ ಅದನ್ನು ಅವನು ರೈಲಿನಲ್ಲಿ ಅಯೋಧ್ಯೆಗೆ ತೆಗೆದುಕೊಂಡು ಹೋಗುವುದಕ್ಕೆ ಪ್ಲಾನ್ ಮಾಡಿದ್ದ. ಈ ಬಗ್ಗೆ ಮಾಹಿತಿ ಪಡೆದಿದ್ದ ಎಸ್ಟಿಎಫ್ ತಂಡ ಹಾಗೂ ಗುಜರಾತ್ ಭಯೋತ್ಪಾದನಾ ನಿಗ್ರಹ ದಳ ಶಂಕಿತ ಉಗ್ರನನ್ನ ಫಾಲೋ ಮಾಡಿ ಬಂಧಿಸಿದ್ದಾರೆ. ಸದ್ಯ ಅಬ್ದುಲ್ ರೆಹಮಾನನನ್ನ ಬಂಧಿಸಿ 10 ದಿನಗಳ ಕಾಲ ಎಸ್ಟಿಎಫ್ ವಶಕ್ಕೆ ಪಡೆದಿದೆ. ಅಬ್ದುಲ್ನ ತೀವ್ರ ವಿಚಾರಣೆ ನಡೆಸುತ್ತಿರುವ ಅಧಿಕಾರಿಗಳು ಇನ್ಯಾವ ಮಾಹಿತಿ ಕಲೆ ಹಾಕಲಿದ್ದಾರೆ ಅನ್ನೋದೇ ಕುತೂಹಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಮ ಮಂದಿರ ಸ್ಫೋಟ ಮಾಡುವುದಕ್ಕೆ ಪ್ಲಾನ್ ಮಾಡಿದವನನ್ನ ಗುಜರಾತ್ನ ಎಸ್ಟಿಎಫ್ ತಂಡ ಬಂಧಿಸಿದೆ. ಕೋರ್ಟ್ಗೆ ಹಾಜರುಪಡಿಸಿ 10 ದಿನಗಳ ಕಾಲ ವಶಕ್ಕೆ ಪಡೆದುಕೊಂಡಿದೆ. ತೀವ್ರ ವಿಚಾರಣೆ ನಡೆಸ್ತಾ ಇರುವ ಅಧಿಕಾರಿಗಳಿಗೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಶಂಕಿತ ಉಗ್ರ ಬಾಯ್ಬಿಟ್ಟಿರೋ ಸತ್ಯವಾದರೂ ಏನು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಸ್ಫೋಟಕ್ಕೆ ಸಜ್ಜಾಗಿದ್ದವ ಅರೆಸ್ಟ್. ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟ ಅಬ್ದುಲ್ ರೆಹಮಾನ್. ಅಯೋಧ್ಯೆ ರಾಮ ಮಂದಿರ ಅದೆಷ್ಟು ಶತಮಾನಗಳ ತಪಸ್ಸಿನ ಫಲ. ಆದರೆ ಅದೇ ರಾಮ ಮಂದಿರದ ಮೇಲೆ ದಾಳಿ ನಡೆಸಲು ಸ್ಕೆಚ್ ಹಾಕಿದ್ದ ಶಂಕಿತ ಉಗ್ರನನ್ನ ಎಟಿಎಸ್ ಅಧಿಕಾರಿಗಳು ಈಗಾಗಲೇ ಬಂಧಿಸಿದ್ದಾರೆ. ಭಯೋತ್ಪಾದಕ ಸಂಘಟನೆಯೊಂದಿಗೆ ಸಂಬಂಧ ಹೊಂದಿದ್ದ 19 ವರ್ಷದ ಅಬ್ದುಲ್ ರೆಹಮಾನ್ನ ಹರಿಯಾಣದ ಫರೀದಾಬಾದ್ನಲ್ಲಿ ಬಂಧಿಸಲಾಗಿದೆ. ಅರೆಸ್ಟ್ ಮಾಡಿ ತನಿಖೆ ನಡೆಸುತ್ತಿರುವ ಅಧಿಕಾರಿಗಳ ಮುಂದೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ರಾಮ ಮಂದಿರ ದಾಳಿಗೆ ಐಎಸ್ಐ ಪ್ಲಾನ್. 19 ವರ್ಷದ ಅಬ್ದುಲ್ ರೆಹಮಾನ್ ಉತ್ತರ ಪ್ರದೇಶದ ಫರೀದಾಬಾದ್ ಮೂಲದವನು ಎಂದು ತಿಳಿದುಬಂದಿದೆ. ಮಾಂಸದ ಅಂಗಡಿ ಇಟ್ಕೊಂಡಿದ್ದ ಅಬ್ದುಲ್ ಆಟೋ ಕೂಡ ಓಡಿಸುತ್ತಿದ್ದನೆಂಬುದು ತಿಳಿದುಬಂದಿದೆ. ಈತನನ್ನ ಪಾಕಿಸ್ತಾನದ ಇಂಟರ್ ಸರ್ವೀಸಸ್ ಇಂಟೆಲಿಜೆನ್ಸ್ ರೆಡಿ ಮಾಡಿತ್ತು ಎನ್ನಲಾಗಿದೆ. ಇನ್ನು ಹಲವು ದಿನಗಳಿಂದ ರಾಮ ಮಂದಿರದ ಮೇಲೆ ದಾಳಿ ಮಾಡುವುದಕ್ಕೆ ಐಸಿಸ್ ಪ್ಲಾನ್ ಮಾಡಿತ್ತು ಅನ್ನೋ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಬಂಧಿತ ಅಬ್ದುಲ್ ರೆಹಮಾನ್ಗೆ ಹಲವು ಇಸ್ಲಾಮಿಕ್ ಸಂಘಟನೆಗಳೊಂದಿಗೆ ಸಂಪರ್ಕವಿತ್ತು ಎಂಬುದು ತಿಳಿದುಬಂದಿದೆ. ಕಳೆದ ವರ್ಷ ಜನವರಿ ವೇಳೆ ರಾಮ ಮಂದಿರ ಸುತ್ತಮುತ್ತ ಸುತ್ತಾಡಿದನಂತೆ ಅಬ್ದುಲ್ ರೆಹಮಾನ್. ದೇವಾಲಯದ ಸುತ್ತ ಹಲವು ಬಾರಿ ರೌಂಡ್ಸ್ ಹಾಕಿದ್ದಾನೆಂದು ತಿಳಿದುಬಂದಿದೆ. ದೇಗುಲದ ಬಳಿ ಸಿಕ್ಕ ಮಾಹಿತಿಯನ್ನ ಐಸಿಸ್ನೊಂದಿಗೆ ಹಂಚಿಕೊಂಡಿದ್ದಾನೆಂದು ತಿಳಿದುಬಂದಿದೆ. ಅಷ್ಟೇ ಅಲ್ಲ, ಹರಿಯಾಣದ ಫರೀದಾಬಾದ್ನಲ್ಲಿ ತನ್ನ ಸಹಚರರನ್ನ ಭೇಟಿಯಾಗಿ 2 ಹ್ಯಾಂಡ್ ಗ್ರೆನೇಡ್ಗಳನ್ನ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಯೋಚಿಸಿದಂತೆ ಅದನ್ನು ಅವನು ರೈಲಿನಲ್ಲಿ ಅಯೋಧ್ಯೆಗೆ ತೆಗೆದುಕೊಂಡು ಹೋಗುವುದಕ್ಕೆ ಪ್ಲಾನ್ ಮಾಡಿದ್ದ. ಈ ಬಗ್ಗೆ ಮಾಹಿತಿ ಪಡೆದಿದ್ದ ಎಸ್ಟಿಎಫ್ ತಂಡ ಹಾಗೂ ಗುಜರಾತ್ ಭಯೋತ್ಪಾದನಾ ನಿಗ್ರಹ ದಳ ಶಂಕಿತ ಉಗ್ರನನ್ನ ಫಾಲೋ ಮಾಡಿ ಬಂಧಿಸಿದ್ದಾರೆ.
ಅಬ್ದುಲ್ ರೆಹಮಾನನನ್ನ ಬಂಧಿಸಿ 10 ದಿನಗಳ ಕಾಲ ಎಸ್ಟಿಎಫ್ ವಶಕ್ಕೆ ಪಡೆದಿದೆ. ಅಬ್ದುಲ್ನ ತೀವ್ರ ವಿಚಾರಣೆ ನಡೆಸುತ್ತಿರುವ ಅಧಿಕಾರಿಗಳು ಇನ್ಯಾವ ಮಾಹಿತಿ ಕಲೆ ಹಾಕಲಿದ್ದಾರೆ ಅನ್ನೋದೇ ಕುತೂಹಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಮ ಮಂದಿರ ಸ್ಫೋಟ ಮಾಡುವುದಕ್ಕೆ ಪ್ಲಾನ್ ಮಾಡಿದವನನ್ನ ಗುಜರಾತ್ನ ಎಸ್ಟಿಎಫ್ ತಂಡ ಬಂಧಿಸಿದೆ. ಕೋರ್ಟ್ಗೆ ಹಾಜರುಪಡಿಸಿ 10 ದಿನಗಳ ಕಾಲ ವಶಕ್ಕೆ ಪಡೆದುಕೊಂಡಿದೆ. ತೀವ್ರ ವಿಚಾರಣೆ ನಡೆಸ್ತಾ ಇರುವ ಅಧಿಕಾರಿಗಳಿಗೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಶಂಕಿತ ಉಗ್ರ ಬಾಯ್ಬಿಟ್ಟಿರೋ ಸತ್ಯವಾದರೂ ಏನು ಆ ಕುರಿತ ರಿಪೋರ್ಟ್ ಎಲ್ಲಿದೆ ನೋಡಿ. ಸ್ಫೋಟಕ್ಕೆ ಸಜ್ಜಾಗಿದ್ದವ ಅರೆಸ್ಟ್. ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟ ಅಬ್ದುಲ್ ರೆಹಮಾನ್. ಅಯೋಧ್ಯೆ ರಾಮ ಮಂದಿರ ಅದೆಷ್ಟು ಶತಮಾನಗಳ ತಪಸ್ಸಿನ ಫಲ. ಆದರೆ ಅದೇ ರಾಮ ಮಂದಿರದ ಮೇಲೆ ದಾಳಿ ನಡೆಸಲು ಸ್ಕೆಚ್ ಹಾಕಿದ್ದ ಶಂಕಿತ ಉಗ್ರನನ್ನ ಎಟಿಎಸ್ ಅಧಿಕಾರಿಗಳು ಈಗಾಗಲೇ ಬಂಧಿಸಿದ್ದಾರೆ. ಭಯೋತ್ಪಾದಕ ಸಂಘಟನೆಯೊಂದಿಗೆ ಸಂಬಂಧ ಹೊಂದಿದ್ದ 19 ವರ್ಷದ ಅಬ್ದುಲ್ ರೆಹಮಾನನ ಹರಿಯಾಣದ ಫರೀದಾಬಾದ್ನಲ್ಲಿ ಬಂಧಿಸಲಾಗಿದೆ. ಅರೆಸ್ಟ್ ಮಾಡಿ ತನಿಖೆ ನಡೆಸುತ್ತಿರುವ ಅಧಿಕಾರಿಗಳ ಮುಂದೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ರಾಮ ಮಂದಿರ ದಾಳಿಗೆ ಐಎಸ್ಐ ಪ್ಲಾನ್. 19 ವರ್ಷದ ಅಬ್ದುಲ್ ರೆಹಮಾನ್ ಉತ್ತರ ಪ್ರದೇಶದ ಫರೀದಾಬಾದ್ ಮೂಲದವನು ಎಂದು ತಿಳಿದುಬಂದಿದೆ. ಮಾಂಸದ ಅಂಗಡಿ ಇಟ್ಕೊಂಡಿದ್ದ ಅಬ್ದುಲ್ ಆಟೋ ಕೂಡ ಓಡಿಸುತ್ತಿದ್ದನೆಂಬುದು ತಿಳಿದುಬಂದಿದೆ. ಈತನನ್ನ ಪಾಕಿಸ್ತಾನದ ಇಂಟರ್ ಸರ್ವೀಸಸ್ ಇಂಟೆಲಿಜೆನ್ಸ್ ರೆಡಿ ಮಾಡಿತ್ತು ಎನ್ನಲಾಗಿದೆ. ಇನ್ನು ಹಲವು ದಿನಗಳಿಂದ ರಾಮ ಮಂದಿರದ ಮೇಲೆ ದಾಳಿ ಮಾಡುವುದಕ್ಕೆ ಐಸಿಸ್ ಪ್ಲಾನ್ ಮಾಡಿತ್ತು ಅನ್ನೋ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಬಂಧಿತ ಅಬ್ದುಲ್ ರೆಹಮಾನ್ಗೆ ಹಲವು ಇಸ್ಲಾಮಿಕ್ ಸಂಘಟನೆಗಳೊಂದಿಗೆ ಸಂಪರ್ಕವಿತ್ತು ಎಂಬುದು ತಿಳಿದುಬಂದಿದೆ. ಕಳೆದ ವರ್ಷ ಜನವರಿ ವೇಳೆ ರಾಮ ಮಂದಿರ ಸುತ್ತಮುತ್ತ ಸುತ್ತಾಡಿದನಂತೆ ಅಬ್ದುಲ್ ರೆಹಮಾನ್. ದೇವಾಲಯದ ಸುತ್ತ ಹಲವು ಬಾರಿ ರೌಂಡ್ಸ್ ಹಾಕಿದ್ದಾನೆಂದು ತಿಳಿದುಬಂದಿದೆ. ದೇಗುಲದ ಬಳಿ ಸಿಕ್ಕ ಮಾಹಿತಿಯನ್ನ ಐಸಿಸ್ನೊಂದಿಗೆ ಹಂಚಿಕೊಂಡಿದ್ದಾನೆಂದು ತಿಳಿದುಬಂದಿದೆ. ಅಷ್ಟೇ ಅಲ್ಲ, ಹರಿಯಾಣದ ಫರೀದಾಬಾದ್ನಲ್ಲಿ ತನ್ನ ಸಹಚರರನ್ನ ಭೇಟಿಯಾಗಿ 2 ಹ್ಯಾಂಡ್ ಗ್ರೆನೇಡ್ಗಳನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಯೋಚಿಸಿದಂತೆ ಅದನ್ನು ಅವನು ರೈಲಿನಲ್ಲಿ ಅಯೋಧ್ಯೆಗೆ ತೆಗೆದುಕೊಂಡು ಹೋಗುವುದಕ್ಕೆ ಪ್ಲಾನ್ ಮಾಡಿದ್ದ. ಈ ಬಗ್ಗೆ ಮಾಹಿತಿ ಪಡೆದಿದ್ದ ಎಸ್ಟಿಎಫ್ ತಂಡ ಹಾಗೂ ಗುಜರಾತ್ ಭಯೋತ್ಪಾದನಾ ನಿಗ್ರಹ ದಳ ಶಂಕಿತ ಉಗ್ರನನ್ನ ಫಾಲೋ ಮಾಡಿ ಬಂಧಿಸಿದ್ದಾರೆ. ಸದ್ಯ ಅಬ್ದುಲ್ ರೆಹಮಾನನನ್ನ ಬಂಧಿಸಿ 10 ದಿನಗಳ ಕಾಲ ಎಸ್ಟಿಎಫ್ ವಶಕ್ಕೆ ಪಡೆದಿದೆ. ಅಬ್ದುಲ್ನ ತೀವ್ರ ವಿಚಾರಣೆ ನಡೆಸುತ್ತಿರುವ ಅಧಿಕಾರಿಗಳು ಇನ್ಯಾವ ಮಾಹಿತಿ ಕಲೆ ಹಾಕಲಿದ್ದಾರೆ ಅನ್ನೋದೇ ಕುತೂಹಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಮ ಮಂದಿರ ಸ್ಫೋಟ ಮಾಡುವುದಕ್ಕೆ ಪ್ಲಾನ್ ಮಾಡಿದವನನ್ನ ಗುಜರಾತ್ನ ಎಸ್ಟಿಎಫ್ ತಂಡ ಬಂಧಿಸಿದೆ. ಕೋರ್ಟ್ಗೆ ಹಾಜರುಪಡಿಸಿ 10 ದಿನಗಳ ಕಾಲ ವಶಕ್ಕೆ ಪಡೆದುಕೊಂಡಿದೆ. ತೀವ್ರ ವಿಚಾರಣೆ ನಡೆಸ್ತಾ ಇರುವ ಅಧಿಕಾರಿಗಳಿಗೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಶಂಕಿತ ಉಗ್ರ ಬಾಯ್ಬಿಟ್ಟಿರೋ ಸತ್ಯವಾದರೂ ಏನು ಆ ಕುರಿತ ರಿಪೋರ್ಟ್ ಎಲ್ಲಿದೆ ನೋಡಿ. ರಾಮ ಮಂದಿರ ಸ್ಫೋಟಕ್ಕೆ ಸಜ್ಜಾಗಿದ್ದವ ಅರೆಸ್ಟ್. ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟ ಅಬ್ದುಲ್ ರೆಹಮಾನ್. ಅಯೋಧ್ಯೆ ರಾಮ ಮಂದಿರ ಅದೆಷ್ಟು ಶತಮಾನಗಳ ತಪಸ್ಸಿನ ಫಲ. ಆದರೆ ಅದೇ ರಾಮ ಮಂದಿರದ ಮೇಲೆ ದಾಳಿ ನಡೆಸಲು ಸ್ಕೆಚ್ ಹಾಕಿದ್ದ ಶಂಕಿತ ಉಗ್ರನನ್ನ